ಹೈ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆಯಿತು ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ದೇನೆ. ಡ್ಯೂ ಟು ಸಮ್ ಪ್ರಾಬ್ಲಮ್ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ಒಂದು ವ್ಲಾಗನ್ನು ಮಾಡೋಣ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ವ್ಲಾಗಲ್ಲಿ ಏನು ಅಂತ ಹೇಳಿದ್ರೆ, ನನ್ನ ವಾರ್ಡ್ರೋಬನ್ನು ಸ್ವಲ್ಪ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಏನಂತ ಹೇಳಿದರೆ, ನಾನು ತುಂಬ ಮಿಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಒಂದು ಬಟ್ಟೆ ಹುಡುಕಬೇಕು ಅಂದರೆ ಎಲ್ಲ ಕಿತ್ತು ಹಾಕ್ತೀನ. ಸೊ ಅದಕ್ಕೋಸ್ಕರ ತುಂಬ ಮೆಸ್ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಒಂದಿಷ್ಟು ನಾನು ಯೂಸ್ ಮಾಡದೇ ಇರುವಂತಹ ಒಳ್ಳೊಳ್ಳೆ ಬಟ್ಟೆಗಳಿದ್ದಾವೆ. ನಾನು ತೊಗೊತೀನಿ ಆಯಿತಾ, ತೊಗೊಂಡ್ಬಿಟ್ಟು ಆಮೇಲೆ ಒಂದು ಸತಿ ಹಾಕ್ತೀನಿ, ಆಮೇಲೆ ನನಗೆ ಇಷ್ಟನೇ ಆಗಲ್ಲ, ಆಮೇಲೆ ಹಾಕೋದೇ ಇಲ್ಲ, ಹಾಗೆ ಇಟ್ಬಿಡ್ತೀನಿ. ಸೊ ಆ ಥರ ಕ್ಲಾತ್ಗಳು ಸುಮಾರಿದ್ದಾವೆ. ಸೊ ಆ ಥರದ್ದೆಲ್ಲ ಯಾರಾದರೂ ನೀಡಿರೋರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಸಪ್ರೇಟಾಗಿ ಅದನ್ನು ಅರೇಂಜ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಯಾರಾದರೂ ನೀಡಿರೋರು ನಮ್ಮ ಹತ್ರನೇ ಕೇಳಿದರೆ ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಅಂತ ಹೇಳಿದರೆ ಅವ್ರು ಯೂಸ್ ಮಾಡೋ ಥರ ಇದ್ದರೆ ಅವರಿಗೆ ನಾನು ಕೊಟ್ಬಿಡ್ತೀನಿ. ಅದೇ ಈ ಥರ ಏನಾದರೂ ಆಶ್ರಮದವರು ನಮಗೆ ಬಟ್ಟೆಗಳನ್ನ ಸಹಾಯ ಮಾಡಿ ಹಾಗೆ ಹಿಂಗೆ ಅಂತೇಳಿ ಬಂದರೆ ನಾನು ಕೊಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದರೆ ಅವ್ರು ಯಾವ ಆಶ್ರಮಕ್ಕೂ ಹಾಕಲ್ಲ, ಇಂಥದಕ್ಕೂ ಹಾಕಲ್ಲ. ಜಸ್ಟ್ ಅದನ್ನು ಹಾಫ್ ರೇಟ್ ಚೀಪ್ ರೇಟಿಗೆ ಮಾರ್ಕೊಂಡು ದುಡ್ಡು ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ನಾನು ಅವರಿಗೆಲ್ಲ ಕೊಡೋದಕ್ಕೆ ಹೋಗಲ್ಲ. ಇನ್ ಕೇಸ್ ಯಾರಾದರೂ ನೀಡಿರೋರಿಗೆ ಇಷ್ಟಪಟ್ಟು ಹಾಕ್ತೀವಿ ಅನ್ನುವಂಥವ್ರಿಗಾದರೆ ಕೊಟ್ಬಿಡ್ತೀನಿ. ತುಂಬ ಒಳ್ಳೊಳ್ಳೆ ಡ್ರೆಸ್ಗಳಿದ್ದಾವೆ, ಟಾಪ್ಸ್ಗಳಿದ್ದಾವೆ, ಆಮೇಲೆ ಜೀನ್ಸ್ ಟಾಪ್ಸ್ಗಳಿದ್ದಾವೆ, ಸುಮಾರೆಲ್ಲ ಇದ್ದಾವೆ. ಸೊ ನೋಡೋಣ ಏನೇನಿದೆ ಅಂತ ಹೇಳಿ ಒನ್ ಬೈ ಒನ್ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಫುಲ್ಲು ಎಲ್ಲದನ್ನೂ ತೆಗೆದು ಇಲ್ಲಿ ಬೆಡ್ ಮೇಲೆ ಹಾಕಿ ಕ್ಲೀನಾಗಿ ಮಡಚಿ ಅರೇಂಜ್ ಮಾಡಿ ಇಡಬೇಕು. ಸೊ ಅದೇ ಇವತ್ತಿನ ವ್ಲಾಗ್ ಆಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ನಮ್ಮನೆ ಹೋಮ್ ಟೂರ್ ಸಹ ಮಾಡಬೇಕು. ನೋಡೋಣ, ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಾರ್ಡ್ರೋಬ್ ಇರೋ ಪ್ಲೇಸಿಗೆ. ಲೆಟ್ಸ್ ಗೆಟ್ ಇನ್ ಅಷ್ಟೇ. ಇದು ನನ್ನ ವಾರ್ಡ್ರೋಬು. ಹೆಂಗೆ ಮೆಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ನೆಟ್ಟು ಒಂದು ಬಟ್ಟೆನೂ ಸಿಗಲ್ಲ, ಅಷ್ಟು ಮೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ದು ಬಟ್ಟೆ ಸಹ ಅರೇಂಜ್ ಮಾಡಿ ಇಟ್ಕೊಂಡಿಲ್ಲ ಆಯಿತಾ. ಎಲ್ಲ ಇಲ್ಲಿ ಹಾಕ್ತೀನಿ ನೋಡಿ, ಒಂದು ರಾಶಿ ಬಟ್ಟೆಗಳು. ಯೂಸ್ ಮಾಡದೇ ಇರೋ ಅಂದರೆ ಸ್ವಲ್ಪ ಏನಾದರೂ ಸ್ಟಿಚ್ ಬಿಚ್ಚೋಗಿರೋದು, ಸೊ ಆ ಥರ ಬಟ್ಟೆಗಳನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತೀನಿ. ಅದನ್ನೆಲ್ಲ ಇಟ್ಟೇ ಒಂದು ರಾಶಿ ಬಟ್ಟೆಗಳ ಥರ ಕಾಣಿಸೋದು. ಸೊ ಅದಕ್ಕೆ ಅದನ್ನೆಲ್ಲ ನೆಟ್ಟಿಗೆ ಹಾಕಬೇಕು ಅನ್ನುವಾಗ ಯಾವ ಬಟ್ಟೆನೂ ಸಿಗಲ್ಲ ಆಯಿತಾ. ಇವಾಗ ನೋಡಿ, ಗೊತ್ತಿಲ್ಲ ನಾನು ಒಬ್ಳ ಕೈಲಿ ಇಷ್ಟೊಂದು ಅರೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಹೇಳಿ. ನಮ್ಮಮ್ಮ ಬಂದಾಗ ಬಟ್ಟೆ ಎಲ್ಲ ಮಡ್ಚೋಣ ಅಂತ ಹೇಳ್ತಾ ಇದ್ದೆ, ಬಟ್ ಮಡ್ಚಿಲ್ಲ ಅಷ್ಟೇ. ಓಕೆ ನೋಡಿ, ಈ ಬಟ್ಟೆ ನಾನು ಈ ಡ್ರೆಸ್ಸು ಕಾಲೇಜಿಗೆ ಹಾಕ್ತಿ ಎಷ್ಟು ಟೈಮ್ ಆಯಿತು, ನಾಳೆ ಹಾಕಬೇಕು. ಕ್ಲೀನಾಗಿ ಅರೇಂಜ್ ಮಾಡಿಟ್ರೆ ಎಲ್ಲ ಡ್ರೆಸ್ಗಳು ಸಿಗ್ತವೆ. ನಾನು ಈ ಥರ ಹಿಂಗೆ ರಾಶಿ ಹಾಕ್ಕೊಂಡಿದ್ರೆ ಯಾವ್ದು ಸಿಗತ್ತೆ? ಯಾವುದೂ ಸಿಗಲ್ಲ. ಇಲ್ಲ ನನ್ನ ಗೊತ್ತಾ, ಯಪ್ಪ, ನನಗೆ ಈ ಥರ ಹಿಂಗೆ ಅರೇಂಜ್ ಮಾಡುವಾಗನೇ ಗೊತ್ತಾಗಲ್ಲ ನನ್ನ ಹತ್ರ ಇಷ್ಟು ಬಟ್ಟೆ ಇದ್ದಾವ ಅಂತೇಳಿ. ಸೊ ಎಲ್ಲಿಗಾದರೂ ಹೋಗಬೇಕು ಅಂದರೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಅನಿಸ್ಬಿಡತ್ತೆ ನನಗೆ. ಅಷ್ಟು ಕಮ್ಮಿ ಅಂತ ಅನಿಸ್ಬಿಡತ್ತೆ. ನಾನು ಯಾವುದಾದ್ರು ನಂಗೆ ಬಟ್ಟೆನೇ ಇಲ್ಲ ಅಂತ ಹೇಳಿ ಫುಲ್ಲು ರೋದನೆ ಕೊಡ್ತಾ ಇರ್ತೀನಿ. See guys, see. ಇಷ್ಟು ಕ್ಲಾತ್ಸ್ನ
ನಂದು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಗಾಯ್ಸ್. ಒಂದು 100 ಜೊತೆ ಇರ್ಬೋದು ಅನ್ಸುತ್ತೆ. ಬಟ್ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಅನ್ಸುತ್ತೆ ನನಗೆ ನೋಡಿದಾಗೆಲ್ಲ. ಎಲ್ಲಿಗಾರು ಹೋಗ್ಬೇಕು ಅಂದಾಗ ನನಗೆ ಬಟ್ಟೆ ಇಲ್ಲ ಅಂತ ಅನ್ಸೋದು. ಸೊ ಇದನ್ನೆಲ್ಲ ಇವಾಗ ಅರೇಂಜ್ ಮಾಡೋಣ ಕ್ಲೀನಾಗಿ. ಇದೆಲ್ಲ ಸ್ಯಾರಿ ಕಲೆಕ್ಷನ್ ಆಯಿತಾ. ಫುಲ್ಲು ಈ ಕಡೆ ಫುಲ್ಲು ಸ್ಯಾರೀಸೇ ಇದೆ. ಈ ಸೈಡಿಂದ ಹಿಡಿದು ಈ ತುದಿಯಿಂದ ಹಿಡಿದು ಈ ತುದಿಯವರೆಗೂ ಫುಲ್ಲು ಸ್ಯಾರೀಸ್ ಇದೆ. ಸೊ ಇದನ್ನೆಲ್ಲ ಒಂದ್ಸತಿ ನನ್ನ ವಾರ್ಡ್ರೋಬ್ ಚೂರ್ ಎಲ್ಲ ಮಾಡ್ತೀನಿ. ಇಷ್ಟೇ ನನ್ನ ಹಸ್ಬೆಂಡ್ ಆಯಿತಾ. ನನ್ನ ಹಸ್ಬೆಂಡ್ ಇಷ್ಟೇ ಬಟ್ಟೆ, ಅದು ಕ್ಲೀನಾಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಇರೋದು ಎಲ್ಲ ನಂದೆ ಫುಲ್ಲು. ಯಾವುದು ಅಂತ ಹೇಳಿದರೆ ಸ್ಯಾರಿ ಪೆಟಿಕೋಟ್ಸು ಮತ್ತು ಜಾಕೆಟ್ಸು ಶ್ರಗ್ಗು ಅವೆಲ್ಲ ಇದ್ದಾವೆ ಅಷ್ಟೇ. ಸೊ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡೋಣ. ನೋಡಿ ಗಾಯ್ಸ್, ಇದು ಕಾಟನ್ ಜೀನ್ಸ್ ಇದು. ಸೊ ಇದು ಕಾಟನ್ ತುಂಬಾ ಚೆನ್ನಾಗಿದೆ. ಇದು ಒಂದ್ಸತಿ ಹಾಕಿಲ್ಲ ಆಯ್ತಾ. ಇದನ್ನ ಯಾವ್ದಾದ್ರು ನಾವೇನಾದ್ರೂ ಡಿನ್ನರ್ಗೆ ಅಥವಾ ಲಂಚ್ಗೆ ಏನಾದ್ರು ಹೋಗ್ತಿದ್ವಿ ಅನ್ನುವಾಗ ಇದನ್ನ ಹಾಕೊಂಡು ಹೋಗ್ಬೇಕು. ನಾನು ಇದ್ರ ಜೊತೆಗೆ ಅಂತ ಹೇಳಿ ಇದನ್ನ ತಗೊಂಡಿದ್ದೆ. ಸೊ ಇದನ್ನ ಹಾಕಿ ಜಸ್ಟ್ ಒಂದು ವಿಡಿಯೋ ಮಾಡಿದೀನಿ. ಮತ್ತೆಲ್ಲೂ ಹೊರಗಡೆ ಇದನ್ನ ಹಾಕೊಂಡು ಹೋಗಿಲ್ಲ, ಜಸ್ಟ್ ಒಂದು ವಿಡಿಯೋ ಮಾಡಿದೀನಿ ಅಷ್ಟೇ. ಇದು ಹೆಂಗೆ ಅಂತ ಹೇಳಿದ್ರೆ ಉಲನ್ ಕ್ಲಾತ್ ಇದು ಶರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ. ಇದ್ರ ಜೊತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ. ಇದ್ರ ಜೊತೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಈ ವೈಟ್ ಪ್ಯಾಂಟಿಗೆ ರೆಡ್ ಕಲರ್ ಟಾಪ್ ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ಬೇಕು, ರೆಡ್ ಕಲರ್ ಟಾಪ್ ತಗೊಳ್ಬೇಕು. ಫಸ್ಟ್ ತಗೊಂಡಿರೋದನ್ನ ಹಾಕಿದ್ರೆ ಸಾಕು. ಇದೊಂದು ಪ್ಯಾಂಟ್ ಸಪರೇಟ್ ಇರ್ತೀನಿ, ಈ ಟಾಪ್ಗಳನ್ನ ಸಪರೇಟ್ ಇರ್ತೀನಿ. ಅವಾಗ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಇದೇ ಪ್ಯಾಂಟಿಗೆ ಇದೇ ಟಾಪ್ ಅಂತ ಏನು ಹಾಕಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದು ಜೀನ್ಸ್. ಸೊ ಇವೆಲ್ಲ ಉಲ್ಟಾನೇ ಇದ್ದಾವೆ. ಉಲ್ಟಾನೇ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಉಲ್ಟಾ ಇದ್ರೆ ಒಳ್ಳೆ. ಏನಾದರೂ ಡಸ್ಟ್ ಏನಾದ್ರು ಇದ್ರೆ ಹಿಡಿಯಲ್ಲ. ಉಲ್ಟಾ ಹಿಡಿದಿರತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಪ್ಯಾಂಟ್ಗಳನ್ನೆಲ್ಲ ಒಂದು ಕಡೆ ಅರೇಂಜ್ ಮಾಡ್ಕೊಡ್ತೀನಿ. ಸೊ ಇದು ಈ ಕಲರ್ದು ಏನ್ ಗೊತ್ತಾ, ವಾಶ್ ಮಾಡಿ ಉಲ್ಟಾ ಮಾಡಿ ಒಣಗಿಸ್ತೀವಲ್ಲ. ಸೊ ನನಗೆ ಉಲ್ಟಾನೇ ಇರುತ್ತೆ. ನನಗೆ ಇದನ್ನೆಲ್ಲ ಇವಾಗ ಇದು ಮಾಡೋಕ್ಕಾಗಲ್ಲ, ನನಗೆ ಅದು ಇಂಟ್ರೆಸ್ಟು ಇಲ್ಲ. ಸೊ ಇದು ಜೀನ್ಸ್ ಇದೆಯಲ್ಲ, ಇಷ್ಟು ವರ್ಷದಿಂದ ನನ್ನ ಹತ್ರ ಇದೆ ಗೊತ್ತಾ. ಇಷ್ಟು ಒಳ್ಳೆ ಕ್ವಾಲಿಟಿ ಅಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ. ಅಂಡ್ ನನಗೆ ಈ ಕಲರ್ ಜೀನ್ಸ್ ಯಾವಾಗಲೂ ಸಹ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನನ್ನ ಹತ್ರ ಇರೋದು ಎಲ್ಲರೂ ಸಹ ಹೈವೆಸ್ಟ್ ಜೀನ್ಸ್ ಆಲ್ಮೋಸ್ಟ್. ಪೆನ್ಸಿಲ್ ಕಟ್ಟಿರು, ಮತ್ತೆ ಇದು ಪೆನ್ಸಿಲ್ ಕಟ್ಟು, ಇದು ಪೆನ್ಸಿಲ್ ಕಟ್ಟು. ಬಟ್ ಇದು ಮಾತ್ರ ಇವಾಗಿಂತ ಬ್ಯಾಗಿ ಜೀನ್ಸ್ ತರ. ಸೊ ಅದು ಆಮೇಲೆ ಇನ್ನೊಂದು ಜೀನ್ಸ್ ಇದೆ ಆಯ್ತಾ. ಸೊ ಆ ಜೀನ್ಸ್ ಅನ್ನ ತೆಗೆದುಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಅಂತ ಕೇಳಿದ್ರೆ ಅದೊಂದು ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ನಾನು ಅವತ್ತು ಸ್ಕೂಟಿನಲ್ಲಿ ಈ ಕಾಲ ಹತ್ರ ಸಿಕ್ಕಾಕೊಂಡಿದ್ದು, ನಾನು ಕಾಲ ಹತ್ರ ಹೇಳಿದ್ದು. ಸೊ ಅದಕ್ಕೆ ಒಂದು ಚಿಕ್ಕ ಹೋಲ್ ತರ ಆಗಿದೆ. ಸೊ ಅದಕ್ಕೆ ಅದನ್ನು ತೆಗೆದುಹಾಕೋಣ ಅಂತ ಇದ್ದೀನಿ. ಎಸ್, ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಇದನ್ನ ನೋಡಿದ್ರೆ ನಾನು ತುಂಬಾ ವಿಡಿಯೋಸಲ್ಲಿ ನಾನು ಶಿರಡಿಯಿಂದ ಬರಬೇಕಾದ್ರೆ ಫ್ಲೈಟಿಗೆ ಬರಬೇಕಾದ್ರೆ ಇದನ್ನೇ ಹಾಕಿದ್ದೆ. ಫಾರ್ಮಲ್ಸ್ ಇದು ತುಂಬಾ ಒಳ್ಳೆ ಕ್ಲಾತ್, ಸ್ಟ್ರೆಚ್ ಆಗುತ್ತೆ ಸ್ವಲ್ಪ, ತುಂಬಾ ಚಂದ ಆಗುತ್ತೆ, ತುಂಬಾ ಚಂದ. ಐರನ್ ಬೇಡ, ಏನು ಬೇಡ, ಆರಾಮಾಗಿ ಹೆರಿಗೆ ಹೋಗ್ಬೇಕು ಅಂದ್ರೆ ಹಾಕೊಂಡು ಹೋಗ್ಬೋದು. ನೆಕ್ಸ್ಟ್ ಇದು ಇದೆಯಲ್ಲ, ಇದು ನಮ್ಮ ಕಾಲೇಜಿಂದ ವೇಸ್ಟ್ ಕೋಟ್. ಸೊ ಕಾಲೇಜಿಗೆ ಹೋಗ್ತಾ ಈ ವೇಸ್ಟ್ ಕೋಟ್ ಹಾಕೊಂಡು ಹೋಗ್ತೀನಿ. ಕೆಲವು ಸತಿ ಹಾಕೊಂಡು ಹೋಗ್ತೀನಿ, ಕೆಲವು ಸತಿ ಹಾಕೊಂಡು ಹೋಗಲ್ಲ. ಇದು ನಮ್ಮ ಕಾಲೇಜಿಂದು ವೇಸ್ಟ್ ಕೋಟ್. ನೆಕ್ಸ್ಟ್ ಓಕೆ, ಇದು ಟಾಪ್. ಇದು ಆಕ್ಚುಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ ಟಾಪ್ ಇದು. ಇದನ್ನು ಅಷ್ಟೇ ನೀವು ನೋಡಿರ್ತೀರಾ. ನಾವು ಶಿರಡಿನಲ್ಲಿ ಶೈಶಿಂಗ್ ಹಾಕೊಂಡು ಹೋಗ್ಬೇಕಾದ್ರೆ ನಾನು ಇದನ್ನೇ ಹಾಕಿದ್ದೆ. ಇದು ಸಲ್ವಾರ್ ಸೆಟ್, ಇದು ಪ್ಯಾಂಟು, ದುಪ್ಪಟ ಮತ್ತೆ ಇದು ಟಾಪ್. ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ. ಇದು ಇಷ್ಟು ಜಸ್ಟ್ ಒಂದು 700 ಇಷ್ಟು ಕೊಟ್ಟಿದ್ದೆ ನಾನು ಅಷ್ಟೇ. ಇದಕ್ಕೆ ಇದೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಡ್ರೆಸ್ ಏನಲ್ಲ. ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಕ್ಲಾಸ್ ಕಾಣುತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ಅದಕ್ಕೆ ಈ ತರ ನೆಟ್ಟೆಡ್ ದುಪ್ಪಟ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಕಲರ್ ಸಹ ಸಕ್ಕತ್ತಾಗಿದೆ. ಸೊ ಈ ದುಪ್ಪಟ ಮಾತ್ರ ನಿಂತ್ಕೊಳ್ಳೋದೇ ಇಲ್ಲ. ನಾವು ಇದನ್ನ ಹಾಕ್ಬಿಟ್ಟು ಪಿನ್ ಹಾಕ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಿದ್ದು ಹೋಗ್ತಾ ಇರುತ್ತೆ. ಅದೊಂದು ಟಾರ್ಚರ್. ಇದು ನನ್ನ ಮದುವೆ ಆಗಿದ್ದು, ಮದುವೆ ಆಗಿ 3rd ಡೇ ನನ್ನ ಹಸ್ಬೆಂಡ್ ನನಗೆ ಇದನ್ನ ಕೊಡಿಸಿದ್ದು. ಇದು ಅಷ್ಟೇ, ಇದು ಸಿಗರೇಟ್ ಪ್ಯಾಂಟ್ ಇದು. ಸೊ ಈ ಸಿಗರೇಟ್ ಪ್ಯಾಂಟ್ ಮತ್ತೆ ಟಾಪ್ ಅದು ಸೆಟ್ ಅದು. ಸೊ ಅದ್ರದ್ದು ಎಲ್ಲಿ ಹೋಯ್ತಪ್ಪ, ಅದೇ ನನಗೆ ಈ ತರ ಹುಡುಕೋದೇ ದೊಡ್ಡ ಕಷ್ಟ. ಅದೆಲ್ಲಿದೆಯೋ ಇದೆಲ್ಲಿದೆಯೋ ಅಂತ. ಇದೆ ಟಾಪ್, ಚೆನ್ನಾಗಿದೆ. ಬಟ್ ತುಂಬಾ ಕಾಸ್ಟ್ಲಿ ಆಯ್ತು ಆಕ್ಚುಲಿ. ನಾವು ತೀರ್ಥಹಳ್ಳಿನಲ್ಲಿ ವಸ್ತ್ರ ಅಂತ ಇದೆ, ಸೊ ಅಲ್ಲಿ ತಗೊಂಡಿದ್ದು. ನಮ್ಮ ಮನೆಯಲ್ಲಿ ಬೀಗೂಟ ಇತ್ತು. ನೆಕ್ಸ್ಟ್ ಡೇ ಅದ್ರ ಹಿಂದಿನ ದಿನ ನಾವು ಸುಮ್ಮನೆ ಶಾಪಿಂಗ್ ಅಂತ ಹೇಳಿ ಏನೋ ಮನೆಗೆ ಬೇಕಾಗಿರೋ ಐಟಮ್ಗಳನ್ನ ತಗೊಂಡು ಹೋಗಿದ್ದು, ಹಾಗೆ ಡ್ರೆಸ್ ಇಟ್ಕೊಂಡಿದ್ದು. ಅದೊಂದು ಮತ್ತೆ ಇನ್ನೊಂದು ಇದು ಇದನ್ನ ಸೀದಾ ಮಾಡಿ ತೋರಿಸ್ತೀನಿ. ಇದು ಅಷ್ಟೇ ನನ್ನ ಹಸ್ಬೆಂಡ್. ಇದು ಮತ್ತೆ ಆ ಡ್ರೆಸ್ ಒಟ್ಟಿಗೆ ತರಿಸಿರೋದು. ಚೆನ್ನಾಗಿದೆ ಮಾತ್ರ. ಇದು ಸುಮಾರು ಸತಿ ಹಾಕಿದ್ದೀನಿ. ಅದೇ ಕಾಲೇಜಿಗೆ ನಾನು ಡ್ರೆಸ್ ಹಾಕೋದ್ರಿಂದ ಸೊ ಇವೆಲ್ಲ ತುಂಬಾ ಯೂಸ್ ಆಗಿದ್ದಾವೆ, ತುಂಬಾ ಯೂಸ್ ಮಾಡಿದ್ದೀನಿ.
ಏನು ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಓಕೆ, ಇದನ್ನ ಒಂದು ಸೈಡಿಗೆ ಎತ್ತಿಟ್ಟಿರ್ತೀನಿ. ಓಕೆ, ಅಂಡ್ ನೆಕ್ಸ್ಟ್ ಬಂದು ಇದು ಈ ಟಾಪ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ನಾನು ಇನ್ನ ಕಮ್ಮಿ ಸತಿ ಹಾಕಿರೋದು. ಅಂದ್ರೆ ಇದು ಸ್ಲೀವ್ಲೆಸ್ ಇದೆ. ನಮ್ಮ ಕಾಲೇಜಿಗೆ ಇದು ಹಾಕ್ಬೇಕು ಅಂತ ಹೇಳಿದ್ರೆ ಕಳಿಸ್ತಾರೆ ಮನೆಗೆ. ಸ್ಲೀವ್ಲೆಸ್ ಅಲೋ ಇರಲ್ಲ ಅಲ್ವಾ? ಸೊ ಆಕ್ಚುಲಿ ಎಲ್ಲೂ ಸಹ ಸ್ಲೀವ್ಲೆಸ್ ಅಲೋ ಇರಲ್ಲ. ಸೊ ಇದು ಸ್ಲೀವ್ಲೆಸ್. ಸೊ ಅದಕ್ಕೋಸ್ಕರ ಇದನ್ನ ತುಂಬಾ ಕಮ್ಮಿ ಸತಿ ಹಾಕಿದ್ದೀನಿ. ನೋಡೋಣ, ಇದು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಾನು ಇದನ್ನ ಕೊಡ್ತೀನಿ. ಅಂಡ್ ಇದು ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಏನೂ ಸಹ ಡ್ಯಾಮೇಜ್ ಎಲ್ಲ ಏನೂ ಆಗಿಲ್ಲ. ತುಂಬಾ ಒಳ್ಳೆಯ ಒಂದು ಕ್ಲಾತ್. ಓಕೆ, ಅಂಡ್ ನೆಕ್ಸ್ಟ್ ಇದು ಈ ಟಾಪ್, ವೈಟ್ ಟಾಪ್. ನಾನು ವೈಟ್ ಟಾಪ್ ಬೇಕು ಅಂತ ಹೇಳಿ ಆನ್ಲೈನ್ ಅಲ್ಲಿ ಹುಡುಕಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಈ ತರ ಹಿಂಗೆ ಕಾಲರ್ ಇದೆ, ಅದಕ್ಕೆ ಚೆನ್ನಾಗಿದೆ ಇದು. ನೋಡಿ, ಸ್ಲೀವ್ಸ್ ಹತ್ರ ಎಲ್ಲ ಈ ತರ ಫ್ರೀ ತರ ಇದೆ. ಸ್ಲೀವ್ಸ್ ಈ ತರ ಫ್ರೀ ತರ ಇದೆ. ಸೊ ಸಕ್ಕತ್ತಾಗಿದೆ ಮಾತ್ರ, ತುಂಬಾ ಚೆನ್ನಾಗಿದೆ. ಹಿಂಗೆ ಬಟನ್ಸ್ ಮತ್ತೆ ಈ ತರ ಸಕ್ಕತ್ತಾಗಿದೆ. ಇದನ್ನ ನಾನು ಹಾಕ್ತೀನಿ, ಕಾಲೇಜಿಗೆ ಹಾಕ್ತೀನಿ. ಇದನ್ನ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ತುಂಬಾ ಟೈಮ್ ಆಯ್ತು ನಾನು ಇವುಗಳನ್ನೆಲ್ಲ ಹಾಕ್ಮೇಲೆ. ಅದೇ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಜೀನ್ಸ್ ಅಂತ ಹೇಳಿದ್ನಲ್ಲ. ಸೊ ಇದೇ ಜೀನ್ಸ್. ಸೊ ಇದನ್ನ ನಾನು ಬಿಸಾಕ್ಬಿಡ್ತೀನಿ. ಸುಮ್ಮನೆ ಯಾರಿಗೂ ಕೊಡಲ್ಲ. ಇದೇನು ಏನ್ ಡ್ಯಾಮೇಜ್ ಆಗಿರೋದನ್ನ ಎಂತ ಕೊಡೋದು, ಇದನ್ನ ಬಿಸಾಕಲ್ಲ ಅಷ್ಟೇ. ಮತ್ತೆ ಏನೋ ಯೂಸ್ ಇಲ್ಲ ಅದರಿಂದ. ಇದೆಯಲ್ಲ, ಈ ಟಾಪ್ ಇದೆಯಲ್ಲ, ಮಸ್ತಾಗಿದೆ ಮಾತ್ರ. ಇದು ಆಕ್ಚುಲಿ ಎಂತ ಪ್ರೊಫೆಷನಲ್ ಆಗಿ ಕಾಣುತ್ತೆ ಈ ಟಾಪ್ ಹಾಕಿದಾಗ. ನನಗೆ ಎಲ್ಲರೂ ಲೈಕ್ ಮಾಡ್ತಾರೆ ಈ ಟಾಪ್ನ. ತುಂಬಾ ಪ್ರೊಫೆಷನಲ್ ಆಗಿ ಕಾಣುತ್ತೆ, ತುಂಬಾ ಸಕ್ಕತ್ತಾಗಿದೆ ಕೂಡ. ಇಷ್ಟಿಷ್ಟು ಸ್ಲೀವ್ಸ್ ಬರುತ್ತೆ. 3/4 ಅಲ್ಲ, ಜಸ್ಟ್ ಹಾಫ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಟಾಪ್ ಮಾತ್ರ. ಇದು ನಾನು ಕಾಲೇಜಿಗೆ ತುಂಬಾ ಸತಿ ಹಾಕಿದ್ದೀನಿ, ಇನ್ನೂ ಹಾಕ್ತೀನಿ. ಆಕ್ಚುಲಿ ನನಗೆ ಕಾಲೇಜಿಗೆ ತುಂಬಾ ಚೆನ್ನಾಗಿದೆ ಈ ಟಾಪ್. ನಾನು ಔಟ್ ಸೈಡ್ ಹೋಗ್ಬೇಕಾದ್ರೆ ಈ ತರ ಟಾಪ್ಗಳನ್ನೆಲ್ಲ ಹಾಕೋದಿಲ್ಲ. ಬರೀ ಜೀನ್ಸ್ ಹಾಕ್ತೀನಿ, ಸ್ಕರ್ಟ್ಸ್ ಈ ತರದ್ದು ಯೂಸ್ ಮಾಡ್ತೀನಿ ಔಟ್ ಸೈಡ್ ಎಲ್ಲ ಹೋಗುವಾಗ. ಸೊ ಈ ತರ ಟಾಪ್ಗಳೆಲ್ಲ ಏನಿದು ಕಾಲೇಜಿಗೆ. ಇದು ಟಿ ಶರ್ಟ್ಸ್ ಎಲ್ಲ ಆಮೇಲೆ ಇದು ಮಾಡೋಣ. ಇವಾಗ ಏನಿದು ಡ್ರೆಸ್ಸಸ್ಗಳನ್ನ ಅಷ್ಟೇ ಇದು ಮಾಡೋಣ. ಸೊ ಇದು ನೋಡಿ, ಇದನ್ನು ಅಷ್ಟೇ ಇದನ್ನು ನಾನು ಯಾರಿಗಾದ್ರೂ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಇದೆಯಲ್ಲ, ನಂಗೆ ಬಹಳ ಇಷ್ಟ. ಇದು ತುಂಬಾ ಸಕ್ಕತ್ತಾಗಿದೆ. ಇದೊಳ್ಳೆ ಫ್ರಾಕ್ ನೋಡ್ದಂಗೆ ಆಗುತ್ತೆ. ಈ ತರ ಕಟ್ಟಿದ್ದು, ಓಕೆನಾ? ಸೊ ಕೆಳಗಡೆ ಹಿಂಗೆ ಫ್ರೀ ತರ ಬಂದು ಫ್ರಾಕ್ ತರ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಇದು ಅಷ್ಟೇ ಸ್ಲೀವ್ಲೆಸ್. ನೋಡಿ, ಈ ತರ ಡಿಸೈನ್ ಇದೆ. ಇಲ್ಲಿ ಈ ತರ ಎಲ್ಲ ಬಂದಿದೆ, ಸಕ್ಕತ್ತಾಗಿದೆ. ಸೊ ನಿಮಗೆ ಯಾರಾದ್ರೂ ಗೊತ್ತಿರೋರಿದ್ರೆ, ಅಂದ್ರೆ ಯೂಸ್ ಮಾಡ್ತಾರೆ, ಕೊಟ್ಟರೆ ಯೂಸ್ ಮಾಡ್ತಾರೆ ಅನ್ನೋ ಹಂಗಿರೋರಿದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಇದು ಒಂದು 3 ಆಯ್ತಾ ಅಲ್ಲಿಗೆ. ಅದಾದ ನಂತರ ಇದು ನಾನು ಆಕ್ಚುಲಿ ಆನ್ಲೈನ್ ಅಲ್ಲಿ ತರಿಸಿದ್ದು. ಅದೇ ನಾನು ಆಲ್ರೆಡಿ ಹೇಳಿದಂಗೆ ನನಗೆ ಯೆಲ್ಲೋ ಕಲರ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಇದನ್ನ ತರಿಸಿದೆ. ಇದು ಸ್ಲೀವ್ಲೆಸ್, ಬಟ್ ನಾನು ಇದನ್ನ ಹಾಕ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು. ಸೊ ಇದೊಂದು ಟಾಪ್ ಆಯ್ತಾ. ಅಂಡ್ ನೆಕ್ಸ್ಟ್ ಇದೆಯಲ್ಲ, ಇದು ಅಷ್ಟೇ. ಇದು ಮಾಮೂಲಿ ಟಾಪ್. ಇದರಲ್ಲಿ ಸ್ಪೆಷಾಲಿಟಿ ಅಂತ ಏನಿಲ್ಲ. ಬಟ್ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಫ್ರಂಟ್ ಫುಲ್ ಉದ್ದಕ್ಕೂ ಬಟನ್ ಬಂದಿದೆ. ಅಂಡ್ ಎದುರುಗಡೆ ಸ್ವಲ್ಪ ಕಟ್ ಇದೆ. ಈ ತರ ಹಿಂಗೆ ಎದುರುಗಡೆ ಕಟ್ ಇದೆ. ಇದು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಕಾಲೇಜಿಗೆ ತುಂಬಾ ಸತಿ ಹಾಕಿದ್ದೀನಿ. ಅಂಡ್ ಇನ್ನು ಮುಂದೆ ಹಾಕ್ತೀನಿ ಕೂಡ. ತುಂಬಾ ಒಳ್ಳೆ ಕ್ಲಾತ್ ಇದು, ಕಾಟನ್ ಕ್ಲಾತ್. ತುಂಬಾ ಒಳ್ಳೆ ಕ್ಲಾತ್. ತುಂಬಾ ತಣ್ಣಗಿರುತ್ತೆ, ಶೆಕೆ ಎಲ್ಲ ಜಾಸ್ತಿ ಆಗಲ್ಲ ಇದನ್ನ ಹಾಕಿದಾಗ. ಸಕ್ಕತ್ತಾಗಿದೆ ಇದು. ಇದಕ್ಕೆ ನಾನು ರೆಡ್ ಕಲರ್ ಲೆಗಿನ್ಸ್ ಪ್ಯಾಂಟ್ ಹಾಕ್ತೀನಿ. ಸೊ ಇದು ಓಕೆ. ನೆಕ್ಸ್ಟ್ ಇದು ನೋಡಿ ಗೈಸ್, ಹೊಸದಿದು. ತುಂಬಾನೇ ಹೊಸ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ನಾನು ತುಂಬಾ ಟೈಮ್ ಆಗಿದೆ, ಬಟ್ ನಾನು ಹಾಕಿಲ್ಲ ಅಷ್ಟೇ. ಸೊ ನೋಡಿ, ನಿಮಗೆ ಯಾವುದು ಗೊತ್ತಿರೋರಿದೆ, ಫಿಶ್ ಕಟ್ ಇದು. ನೋಡಿ, ಫಿಶ್ ಕಟ್. ಸೊ ಯಾರಿಗಾದ್ರೂ ನೀಡಿರೋರಿದೆ, ಸೊ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಈ ಎಲ್ಲ ಡ್ರೆಸ್ಗಳನ್ನು ಕೊಡ್ತೀನಿ, ಓಕೆನಾ? ಸೊ ಇದು ಫ್ರಂಟ್ ಜಿಪ್ ಇದೆ. ಇದು ಜಿಪ್ ನೋಡಿ ಸಕ್ಕತ್ತಾಗಿದೆ. ಫ್ರಂಟ್ ಜಿಪ್ ಇದೆ, ಓಕೆನಾ? ಇಷ್ಟು ಲೆಂತ್ ಬರುತ್ತೆ ಮಾತ್ರ. ಇದರಲ್ಲೇ ಇಟ್ಟಿರ್ತೀನಿ. ಯಾರು ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ನನಗೆ ಏನು ಬೇಜಾರಿಲ್ಲ. ಇದು ನಾನು ಆನ್ಲೈನ್ ಅಲ್ಲಿ ತರಿಸಿರೋದು. ಇದೇನು ಗೊತ್ತಾ, ಕಾಟನ್ ಅಂತ ತರಿಸಿದೆ, ಬಟ್ ಇದು ಪಾಲಿಸ್ಟರ್. ಬಟ್ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಐರನ್ ಮಾಡೋದು ಬೇಡ, ಏನು ಮಾಡೋದು ಬೇಡ, ಆರಾಮಾಗಿ ಹಾಕೊಳ್ಳೋದು ಹೋಗ್ತಿರೋದು. ಓಕೆ, ನೆಕ್ಸ್ಟ್ ಈ ಟಾಪ್ ಅಷ್ಟೇ. ಬಟ್ ಇದು ಐರನ್ ಎಲ್ಲ ಬೇಕು. ಇದು ಪಾಲಿಸ್ಟರು, ಬಟ್ ಕಾಟನ್ ಮಿಕ್ಸ್. ಪ್ಯೂರ್ ಕಾಟನ್ ಅಲ್ಲ, ಪ್ಯೂರ್ ಪಾಲಿಸ್ಟರ್ ಅಲ್ಲ. ಸೊ ಈ ಟಾಪ್ ಅಷ್ಟೇ ಚೆನ್ನಾಗಿದೆ, ಬ್ಲೂ ಕಲರ್ ಟಾಪ್. ನೆಕ್ಸ್ಟ್ ಇದೆಯಲ್ಲ, ಇದು ಟಾಪ್ ಮತ್ತೆ
ಇದು ಪಟ ಸಕ್ಕತ್ತಾಗಿದೆ. ತುಂಬಾ ಒಳ್ಳೆ ಕ್ಲಾತ್, ತುಂಬಾ ಚೆನ್ನಾಗಿದೆ. ವೈಟ್ 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 ಎಲ್ಲಿ ಹೋದ್ರು ಅಟ್ರಾಕ್ಟ್ ಅನ್ಸುತ್ತೆ. ಸೊ ಅದಕ್ಕೆ ಇದು ಅಷ್ಟೇ ಟಾಪ್. ಇದು ಜಸ್ಟ್ ನಾನು ಇವಾಗ ಏನು ಮಾಡಿಸ್ತಿದ್ದೀನಿ ಅದೆಲ್ಲ ಅಷ್ಟೇ ಟಾಪ್. ಸೊ ಇದಕ್ಕೆ ಲೆಗಿನ್ಸ್ ಪ್ಯಾಂಟ್ ಅನ್ನ ಹಾಕೊಳ್ಳೋದು. ನಾನು ಇದಕ್ಕೆ ಮರೂನ್ ಕಲರ್ ಲೆಗಿನ್ಸ್ ಹಾಕ್ತೀನಿ. ಇದು ಫುಲ್ ಗ್ರೀನ್, ಬಟ್ ಬಟನ್ಸ್ ಇದೆ. ಸೊ ಆ ಬಟನ್ಸ್ ಎಲ್ಲ ಮರೂನ್ ಕಲರ್ ಇದೆ. ಸೊ ನಾನು ಅದಕ್ಕೆ ಮರೂನ್ ಕಲರ್ ಪ್ಯಾಂಟ್ ಅನ್ನ ಹಾಕ್ತೀನಿ. ಇದಕ್ಕೆ ಅಯ್ಯೋ ಎಲ್ಲ ಬಿಡೋಗ್ತಿಲ್ಲ, ನಾನು ಮರ್ಚಿದ್ದೆಲ್ಲ ಕಷ್ಟಪಟ್ಟು ಮರ್ಚಿದ್ದೀನಿ. ನೆಕ್ಸ್ಟ್ ನನ್ನ ಟಾಪ್ ಇಂದ ರಾಶಿ ಸುರಿ ಮೇಲೆ ಇಲ್ಲಿ ನೋಡಿ ಒಂದು ಎಲ್ಲೋ ಕಲರ್ ತೋರಿಸಿದ್ದಲ್ಲ ಅದು ಮತ್ತೆ ಇದು ಸೇಮ್ ಕ್ಲಾತ್, ಬಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಅಷ್ಟೇ. ಇದು ಅಷ್ಟೇ ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಇದು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ ಈ ತರ ಡ್ರೆಸ್ ತುಂಬಾ ಚೆನ್ನಾಗಿ ಇದೆ. ನಾನು ಇದಕ್ಕೆ ಆಕ್ಚುಲಿ ಮರೂನ್ ಕಲರ್ ಹಾಕ್ತೀನಿ, ಯೆಲ್ಲೋ ಕಲರ್ ಹಾಕ್ತೀನಿ. ಯಾವ ಕಲರ್ ಲೆಗಿನ್ಸ್ ಆದ್ರೂ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಆ ತರ. ನೆಕ್ಸ್ಟ್ ಇದು ಏನ್ ಗೊತ್ತಾ, ನನ್ನ ಹಸ್ಬೆಂಡಿನ ಫ್ರೆಂಡ್ ನಾನು ರಾಖಿ ಕಟ್ಟಿದ್ದೆ ಆಯ್ತಾ. ರಾಖಿ ಕಟ್ಟಿದ್ದಕ್ಕೆ ನನಗೆ ಅವರು ಗಿಫ್ಟ್ ಆಗಿ ಕೊಟ್ಟಿರೋದು. ಇದು ಆಕ್ಚುಲಿ ಮಟೀರಿಯಲ್ ಆಯ್ತಾ, ಡ್ರೆಸ್ ಮಟೀರಿಯಲ್ ನಾನು ನಮ್ಮ ಅಮ್ಮನ ಕೈಲಿ ಇದನ್ನ ಸ್ಟಿಚ್ ಮಾಡ್ತಿರೋದು. ನಾನು ಇನ್ನೂ ಇಟ್ಕೊಂಡಿದ್ದೀನಿ, ಇನ್ನೂ ಯೂಸ್ ಮಾಡ್ತೀನಿ. ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನು ಬ್ಲಾಕ್ ಲೆಗಿನ್ಸ್ ಹಾಕ್ತೀನಿ. ಅಂದ್ರೆ ಇದ್ರದ್ದು ಪ್ಯಾಂಟ್ ಬಂದಿದೆ, ಬಟ್ ನಾನು ಸಹ ಲೆಗಿನ್ಸ್ ಹಾಕ್ತೀನಿ. ಅಂಡ್ ಇದು ದುಪ್ಪಟ ಇದೆ. ಸೊ ದುಪ್ಪಟ ಚೆನ್ನಾಗಿದೆ. ಇಲ್ಲಿದೆ ನಾನು ಹುಡ್ಕೋದೇ ಕಷ್ಟ ಗಾಯ್ಸ್. ಇಲ್ಲಿದೆ ನೋಡಿ, ಇದು ದುಪ್ಪಟ ಸಾಕಾಗಿದೆ. ಕ್ಲಾತ್ ಮಾತ್ರ ಸೂಪರ್ ಆಗಿದೆ. ಅವರು ಮನೆಗೆ ಬಂದು ನಾನು ಅವರಿಗೆ ರಾಖಿ ಕಟ್ಟಿ ಅವ್ರು ನನಗೆ ಈ ಡ್ರೆಸ್ ಪೀಸ್ ಅನ್ನ ಕೊಟ್ಟಿದ್ರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಓಕೆನಾ, ಚಂದನ ಈ ತರ ರಾಖಿ ಕಟ್ಟಿ ಕೊಟ್ಟರೆ ನನಗೆ ಈಗೆಲ್ಲ ಯಾರಿಗೂ ರಾಖಿ ಕಟ್ಟಲ್ಲ ಸಾಮಾನ್ಯಕ್ಕೆ. ಅವಾಗ ಅದೊಂದು ಕ್ರೇಜ್ ಇತ್ತು ರಾಖಿ ಕಟ್ಟೋದು, ಏನಾದ್ರು ಇಸ್ಕೊಳ್ಳೋದು. ಸೊ ಆ ಥರ. ಬಟ್ ಈಗ ಇಲ್ಲ ಆ ಥರ ಕ್ರೇಜ್. ಇದು ಆಕ್ಚುಲಿ ನಾನು ಬೆಂಗಳೂರಲ್ಲಿ ತಗೊಂಡಿದ್ದು ನಾನು. ಸೊ ಇದಕ್ಕೆ ರೆಡ್ ಕಲರ್ ಲೆಗಿನ್ಸ್ ಅನ್ನ ಹಾಕ್ತೀನಿ. ಜಾಸ್ತಿ ಸತಿ ಹಾಕಿಲ್ಲ, ತುಂಬಾ ಕಮ್ಮಿ ಸತಿ ಹಾಕಿರೋದು. ಅಂತಂದ್ರೆ ತುಂಬಾ ಉದ್ದ ಇದೆ, ಒಳ್ಳೆ ನೈಟಿ ಹಾಕೊಂಡು ಕಾಣುತ್ತೆ. ನನಗೆ ಅದಕ್ಕೆ ಇಷ್ಟ ಆಗಲ್ಲ. ಯೂಶಲಿ ನಾನು ಅಷ್ಟೆಲ್ಲ ಉದ್ದ ಕೆಲ ಇದ್ರೆ ಇಷ್ಟ ಆಗಲ್ಲ. ಫಸ್ಟ್ ಇದನ್ನ ಇಟ್ಕೊಂಡ್ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬಿಡೋಗ್ತಾರೆ. ಸೊ ಇದನ್ನ ಇಟ್ಕೊಂಡ್ಬಿಟ್ಟು ಮತ್ತೆ ನಾನು ಮಡ್ಚೋದನ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವಾಗ ಆಲ್ರೆಡಿ ಇದೆಲ್ಲ ಪಲ್ಟಿ ಹೊಡೆಯೋಣ ಅಂತ ಕಾಯ್ತಾ ಇದೆ. ನೆಕ್ಸ್ಟ್ ಇರುತ್ತೆ ಗೈಸ್, ಇಲ್ಲಿ ನೋಡಿ ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 ಇದೆ. 18 ಟಾಪ್ಸ್ ಇದೆ. ಸೊ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಟಾಪ್ಸ್ ಇದಾವೆ. ಸೊ ಅದನ್ನ ಮತ್ತೆ ಇದು ಮಾಡೋಣ. ಇದು ಅಷ್ಟೇ. ಇದು ಆಕ್ಚುಲಿ ಆರೆಂಜ್ ಕಲರ್ ಲೆಗ್ಗಿನ್ಸ್. ಜಸ್ಟ್ ಮಿನಿಟ್. ಎಸ್ ಇದೆ ಆರೆಂಜ್ ಕಲರ್ ಲೆಗ್ಗಿನ್ಸ್ ಆಯ್ತಾ. ಅಯ್ಯೋ ನನ್ನ ಮುಖ ಫುಲ್ ಬರ್ತಾ ಇದೆ. ಆರೆಂಜ್ ಕಲರ್ ಲೆಗಿನ್ಸ್. ಸೊ ಆರೆಂಜ್ ಕಲರ್ ಏನು ಹೇಳ್ತಾ ಇದು ದುಪ್ಪಟ, ಆರೆಂಜ್ ಕಲರ್ ಟಾಪ್. ಇದು ಯಾವಾಗಿಂದ ಗೊತ್ತಾ ಗೈಸ್, ಯಾವಾಗಿಂದ ಗೆಸ್ ಮಾಡಿದ್ರು. ರಿಟ್ರೋ ಕಾಲದ್ದು ಅಂತ ಹೇಳಿದ್ರೆ ನಾನು ಅವಾಗ BSc ಓದ್ತಾ ಇದ್ದೆ. ಅವಾಗ ನಮ್ಮ ಅಮ್ಮ ನನಗೆ ಇದನ್ನ ಸ್ಟಿಚ್ ಮಾಡಿದ್ರು. ದುಪ್ಪಟ ಮತ್ತೆ ಪ್ಯಾಂಟ್ ಸಪರೇಟ್ ತಗೊಂಡಿರೋದು. ಇದೊಂದು ಪೀಸ್ ಇತ್ತು ಮನೆಯಲ್ಲಿ. ಸೊ ಅದಕ್ಕೆ ಟಾಪ್ ಅನ್ನ ಸ್ಟಿಚ್ ಮಾಡಿರೋದು. ಓಕೆನಾ. ನೆಕ್ಸ್ಟ್ ಇಸ್ ದಿಸ್ ಟಾಪ್. ಇದು ಅಷ್ಟೇ ಆನ್ಲೈನ್ ಅಲ್ಲಿ ತರಿಸಿರೋದು. ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ತರಿಸಿರೋದು ಜಾಸ್ತಿ ಇದೆ. ಆನ್ಲೈನ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ನಾನು ಹೋಗಿ ಹುಡುಕಿ ಸಾವಿರ ಅಂಗಡಿ ತಿರುಗಿ ನಾನಂತೂ ಒಂದು ಅಂಗಡಿನ ಯಾವುದನ್ನು ಫೈನಲೈಸ್ ಮಾಡ್ಕೊಂಡು ಬರಲ್ಲ, ಸಾವಿರ ಅಂಗಡಿ ತಿರುಗಬೇಕು. ಸೊ ಅದಕ್ಕೋಸ್ಕರ ಇದು ಟಾಪ್. ಸೊ ಇದು ಚೆನ್ನಾಗಿದೆ. ನಾನು ಇದಕ್ಕೆ ಆಕ್ಚುಲಿ ವೈಟ್ ಕಲರ್ ಲೆಗಿನ್ಸ್ ಹಾಕ್ಬೋದು. ನಾನು ಇದಕ್ಕೆ ಗ್ರೀನ್ ಕಲರ್ ಲೆಗಿನ್ಸ್ ಹಾಕ್ತೀನಿ. ನಾನು ಒಂಥರ ಹೇಳಿದ್ನಲ್ಲ ತಿಕ್ಕಿದ್ದಂಗೆ ಹಾಕೊಂಡು ಹೋಗ್ತಿರ್ತೀನಿ, ಏನು ಇದು ಮಾಡ್ಕೊಳ್ಳಲ್ಲ. ಎಸ್ ನೆಕ್ಸ್ಟ್ ಈಸ್ ದಿಸ್ ಟಾಪ್. ಇದು ನಾನು ಆಕ್ಚುಲಿ ಒಂದು 2 ಸತಿ ಹಾಕಿದ್ದೀನಿ, ಬಟ್ ಆಮೇಲೆ ಹಾಕಿಲ್ಲ. ಇದು ಅಷ್ಟೇ ಯಾರಿಗಾದ್ರೂ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಹಿಂಗೆ ಆಯ್ತಾ, ಬ್ಯಾಕ್ ಸೈಡ್ ಉದ್ದ ಇದೆ, ಫ್ರಂಟ್ ಸೈಡ್ ಈ ತರ ಉದ್ದ ಇದೆ. ಸೊ ರೌಂಡ್ ನೆಕ್ ಇದು ಚೆನ್ನಾಗಿದೆ ಆಕ್ಚುಲಿ. ಬಟ್ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟೈಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯಾರಿಗಾದ್ರೂ ಕೊಡೋಣ ಅಂತ ಹೇಳಿ ಎತ್ತಿದ್ದೀನಿ. ಇದು ಬ್ಯಾಗಿ ಜೀನ್ಸ್. ಬ್ಯಾಗಿ ಜೀನ್ಸ್ ಚಂದ, ತುಂಬಾ ಕಂಫರ್ಟಬಲ್ ಇರುತ್ತೆ. ಟ್ರಾವೆಲಿಂಗಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಬ್ಲಾಕ್ ಜೀನ್ಸ್. ಇದು ಯಾವಾಗ ತಗೊಂಡಿದ್ದೆ ಅಂತ ಹೇಳಿದ್ರೆ ನನ್ನ ಅದಕ್ಕಿಂತ ಮುಂಚೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇತ್ತು. ಸೊ ಆ ಟೈಮಲ್ಲಿ ಈ ಬ್ಲಾಕ್ ಜೀನ್ಸ್ ತಗೊಂಡಿದ್ದೆ ನಾನು. ಯಾವುದು ಇಲ್ಲೊಂದಿದೆ. ಇದು ಅದೇ ನನ್ನ ಹಸ್ಬೆಂಡ್ ಫ್ರೆಂಡಿನ ಮದುವೆಯಲ್ಲಿ ಮೆಹಂದಿ ಫಂಕ್ಷನ್ ಅಂತ ಹೇಳಿ ನಾನು ಇದನ್ನು ತಗೊಂಡಿದ್ದು. ಇದಕ್ಕೆ ಎಂತದೋ ಹೇಳ್ತಾರೆ ಆಯ್ತಾ, ನನಗೆ ಮತ್ತೆ ಹೋಗಿದೆ. ಇದು ಸುಮಾರು ಸತಿ ಹಾಕಿದ್ದೀನಿ, ಬಟ್ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ನನಗೆ ಇವಾಗ ಅದನ್ನ ಹಾಕಬೇಕು ಅಂತ. ಬಟ್ ಅಂದರೂ ಇರಲಿ, ಯಾವಾಗಾದ್ರೂ ಬೇಕಾಗುತ್ತೆ. ಇದು ಪ್ಯಾಂಟು ವೇಲು ಎಲ್ಲ ಇದೆ. ಸೊ ಅದೆಲ್ಲ ಇಲ್ಲಿದೆ ಅಂತ ಹಾಕ್ಬಿಡ್ಬೇಕು ನಾನು ಇವಾಗ. ಇದಿದ್ದು ಪ್ಯಾಂಟ್. ಇದೊಂಥರ ಪ್ಲಾಜೋ ಥರ ಬರುತ್ತೆ. ಈಗ ಅದಕ್ಕೆ ಏನೋ ಹೇಳ್ತಾರೆ, ಏನು
ಟಾಪ್ ಇದೆ. ಇದೊಂದಿದೆ. ಈ ಎಷ್ಟು ಸತಿ ಹಾಕಿದ್ದೀನಿ ಗೊತ್ತಾ, ಎಷ್ಟು ಸತಿ ಹಾಕಿದ್ರು ಬೇಜಾರೇ ಆಗಲ್ಲ ನನಗೆ. ಸೊ ಅಷ್ಟು ಇಷ್ಟ. ಇದು ಜಾಸ್ತಿ ಸಲ ಹಾಕಿಲ್ಲ ನಾನು ಟಾಪ್. ಇದನ್ನು ಮೇಲೆ ತೆಗೆದಿಡೋಣ, ಯಾಕಂದ್ರೆ ನೆಕ್ಸ್ಟ್ ಹಾಕಬೇಕಾಗತ್ತೆ. ಇದೇನು ಗೊತ್ತಾ, ಇದು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಅವ್ರ ಮನೆಗೆ ಊಟ ಕರೆದಿದ್ರು. ಅವಾಗ ಅವ್ರ ಅಕ್ಕನ ಮನೆಗೆ ಊಟ ಕರೆದಿದ್ರು. ಸೊ ಅವಾಗ ಅವ್ರ ಟೈಲರ್ ಆಕ್ಚುಲಿ ಅವ್ರು ಇದನ್ನ ಸ್ಟಿಚ್ ಮಾಡಿ ಗಿಫ್ಟ್ ಅಂತ ಹೇಳಿ ಕೊಟ್ಟರು. ಚೆನ್ನಾಗಿದೆ, ಹಾಕಿದ್ದೀನಿ ಅಂತ. ನೆಕ್ಸ್ಟ್ ಟಾಪ್ಸ್ ಅಷ್ಟೇ ಅನ್ಕೊಳ್ತೀನಿ. ನೆಕ್ಸ್ಟ್ ಇದು ಇವುಗಳು ನೋಡೋಣ ಆಯ್ತಾ. ಜೀನ್ಸ್ ಇದು ಡೈಲಿ ಯೂಸ್ ಇಂದು, ಅಂದ್ರೆ ಒಂದ್ಸತಿ ಹಾಕಿಲ್ಲ ಇನ್ನು. ಸೊ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಯಾವಾಗ ಇನಾಗ್ರೇಷನ್ ಮಾಡೋದಂತ ಇನ್ನು ನೋಡ್ಬೇಕು. ಇನ್ನು ಹಾಕಿಲ್ಲ, ತಗೊಂಡ್ಬಂದು ಹಾಗೆ ಇಟ್ಟಿದ್ದೀನಿ ನಾನು. ಇದೊಂದು ಟಿ ಶರ್ಟ್, ಇದು ಒಂದು ಟಿ ಶರ್ಟ್. ನಾನು ಟಿ ಶರ್ಟ್ಗಳನ್ನೆಲ್ಲ ಆಲ್ಮೋಸ್ಟ್ ಜುಡಿಯೋದಲ್ಲಿ ತಗೊಂಡಿದ್ದೀನಿ. ಇದು ಜುಡಿಯೋದಲ್ಲೇ ತಗೊಂಡಿರೋದು, ಓಕೆನಾ. ಅಂಡ್ ನೆಕ್ಸ್ಟ್ ಇದು ಅಷ್ಟೇ ಜುಡಿಯೋದಲ್ಲೇ ತಗೊಂಡಿರೋದು. ಇದೊಂಥರ ಸ್ವೆಟ್ ಶರ್ಟ್ ತರ ಇದೆ. ಈ ಜುಡಿಯೋ ಅಂತಿರೋದೆಲ್ಲ ಈ ಜುಡಿಯೋ ಅಂತ ಕಾಯಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಮತ್ತೋಗ್ಬಿಟ್ಟಿರುತ್ತೆ ಎಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿ. ಸೊ ಇದು, ಆಮೇಲೆ ಇದು ಅಷ್ಟೇ ಜುಡಿಯೋಡೆ, ಇದು ಜುಡಿಯೋದಲ್ಲಿ ತಗೊಂಡಿದ್ದು. ಇದು ಅಷ್ಟೇ ಒಂಥರ ಸ್ವೆಟ್ ಶರ್ಟ್ ತರಾನೆ, ಬೆಚ್ಚಗಾಗತ್ತೆ ಮಾತ್ರ ಹಾಕೊಂಡ್ರೆ ಒಳ್ಳೆ. ಇದು ಸತ್ಯವಾಗ್ಲೂ ಗೊತ್ತಿಲ್ಲ ನಾನು ಎಲ್ಲಿ ತಗೊಂಡೆ ಅಂತ ಹೇಳಿ. ಎಲ್ಲಿ ತಗೊಂಡಿದ್ದು ಅನ್ಸುತ್ತೆ ಗೊತ್ತಾ, ಇದು 2017 ಹಾಗೆ 2017 ನಲ್ಲಿ ಅದು ಸೇಲ್ ಹಾಕಿದ್ರು ಆಯ್ತಾ. ಆ ಸೇಲ್ ಹಾಕಿದಲ್ಲಿ ನನಗೆ ತಗೊಂಡಿದ್ದು. ಕ್ಲಾತ್ ಚೆನ್ನಾಗಿದೆ, ಬಟನ್ ಸಹ ಚೆನ್ನಾಗಿದೆ. ಹಾಕ್ಬೇಕು, ತುಂಬಾ ಟೈಮ್ ಆಯ್ತು ಹಾಕ್ಲೇನೆ. ಸೊ ಅದೊಂದು. ಇದು ಎಲ್ಲಿ ತಗೊಂಡಿದ್ದು ಅಂತ ನಿಜ ಮರ್ತೋಗಿದೆ. ಇದೊಂದು, ಇದು ಜುಡಿಯೋನೆ, ಈ ಟಿ ಶರ್ಟ್ ಜುಡಿಯೋನೆ. ಇದನ್ನ ನೋಡಿದ್ರೆ ತುಂಬಾ ಸಲ ನಾನು ಎಲ್ಲಿ ಹಾಕಿದ್ದೆ ಅಂತ ಹೇಳಿದ್ರೆ ಅದೇ ಏರ್ಪೋರ್ಟಿಗೆ ಹಾಕಿದ್ದೆ. ಇದು ಅಷ್ಟೇ ಜುಡಿಯೋದಲ್ಲೇ ತಗೊಂಡಿದ್ದು. ನೆಕ್ಸ್ಟ್ ಇದು ಆಕ್ಚುಲಿ ಈ ತೀರ್ಥಹಳ್ಳಿನಲ್ಲಿ ತಗೊಂಡಿದ್ದು. ಎಲ್ಲಿ ಅಂತ ಹೇಳಿದ್ರೆ ಸತ್ಯನಾಥ ಸ್ಟೋರ್ ಅಂತಿದೆ. ಸೊ ಅಲ್ಲಿ ತಗೊಂಡಿರೋದು. ನಾನು ಆಕ್ಚುಲಿ ಅಲ್ಲಿ ಕ್ಲಾತ್ ಅಷ್ಟು ಇಷ್ಟ ಆಗಲ್ಲ, ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ನಾನು ಸತ್ಯನಾಥ ಕ್ಲಾತ್ ಇಷ್ಟ ಆಗಲ್ಲ. ಇದು ಅಷ್ಟೇ ಸತ್ಯನಾಥದಲ್ಲೇ ತಗೊಂಡಿದ್ದು. ಬಟ್ ಏನಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ದೊಡ್ಡ ಸ್ಟೋರ್ ತೀರ್ಥಹಳ್ಳಿನಲ್ಲಿ. ಬೇರೆ ಇದ್ದಾವೆ ಬಟ್ ಅದೊಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟ್ರೆಂಡ್ ಇತ್ತು ಸತ್ಯನಾಥ ಅಂತ. ಸೊ ಅವಾಗ ಹೋಗಿ ಅವುಗಳನ್ನೆಲ್ಲ ತಗೊಂಡಿದ್ದು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ನನ್ನ ಹಸ್ಬೆಂಡ್ ಇದಕ್ಕೆ ಏನು ಹೇಳೋದು ಗೊತ್ತಾ, ಯಕ್ಷಗಾನದವ್ರದ್ದು ಡ್ರೆಸ್ ಇದ್ದಂಗಿದೆ ಇದು ಅಂತ ಹೇಳೋದು. ಇದನ್ನ ನಾನು ಜಾಸ್ತಿ ಸತಿ ಹಾಕಿಲ್ಲ, ಬಟ್ ಹಾಕ್ಬೇಕು, ನೋಡ್ಬೇಕು ಯಾವಾಗ ಅಂತ ಹೇಳಿ. ಇದು ಲೆಗಿನ್ಸ್ ಮೇಲೆ ಬೇಕಾದ್ರೆ ಹಾಕ್ಬೋದು, ಜೀನ್ಸ್ ಮೇಲೆ ಬೇಕಾದ್ರೆ ಹಾಕ್ಬೋದು ಆ ಟಾಪ್. ನೆಕ್ಸ್ಟ್ ಇದು ಟಿ ಶರ್ಟ್. ಈ ಟಿ ಶರ್ಟ್ ಎಲ್ಲಿ ಇಲ್ಲೇ ಲೋಕಲ್ ಎಲ್ಲ ತಗೊಂಡಿದ್ದು ಇದು, ಓಕೆ. ನೆಕ್ಸ್ಟ್ ಈ ಟಿ ಶರ್ಟ್, ಈ ಟಿ ಶರ್ಟ್ ಏನು ಗೊತ್ತಾ, ನನ್ನ ಹಸ್ಬೆಂಡಿಗೆ ಮದುವೆ ಟೈಮಲ್ಲಿ ನಾನು ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಕ್ಕೆ ಹೋಗಿದ್ದೆ. ನನ್ನ ಹಸ್ಬೆಂಡಿನ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಕ್ಕೆ ನಾನೇ ಹೋಗಿದ್ದು ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡಿಗೆ ಬಟ್ಟೆನ ಸೆಲೆಕ್ಟ್ ಮಾಡೋದಕ್ಕೆ ನಾನೇ ಹೋಗಿದ್ದು. ನಮ್ಮಿಬ್ಬರ ಜೊತೆ ಹೋದಾಗ ಒಂದೇ ತರದ್ದು ಸೇಮ್, ನನ್ನ ಹಸ್ಬೆಂಡ್ ಹತ್ರ ಸೇಮ್ ಇದೇ ತರದ್ದು ಟಿ ಶರ್ಟ್ ಇದೆ. ಸೊ ಇದು ಒಂದೇ ತರದ್ದು ಅಂತ ಹೇಳಿ ಇದನ್ನ ತಗೊಂಡಿರೋದು. ನೆಕ್ಸ್ಟ್ ಇದು ಅಷ್ಟೇ ನನ್ನ ಹಸ್ಬೆಂಡ್ ಆನ್ಲೈನ್ ಅಲ್ಲಿ ತಗೊಂಡ್ರು ಅಂತ ಹೇಳಿ. ನಮ್ಗೆ ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆನೆ. ಅವಾಗ ನನಗೆ ನಾನು ಈ ತರ ತಗೊಂಡೆ ಅಂತ ಹೇಳಿ ಹೇಳಿದಾಗ ನಮಗೂ ಬೇಕು ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ಸೇಮ್ ಟೈಪ್, ಇದು ಸೇಮ್ ಒಂದೇ ತರ ಇದೆ, ಏನು ಡಿಫ್ರೆನ್ಸ್ ಇಲ್ಲ, ಓಕೆ. ಇದೆಯಲ್ಲ, ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಕಾಲೇಜ್ ಸ್ಟೂಡೆಂಟ್ಸ್, ದೊಡ್ಡವರು ಎಲ್ಲರೂ ಹಾಕೊಳ್ಬೋದು ಇದು. ಬಟ್ ನಾನು ಆಕ್ಚುಲಿ ಇದನ್ನ ತುಂಬಾ ಸಲ ಹಾಕಕ್ಕೆ ಆಗಿಲ್ಲ, ಇದು ಸ್ವಲ್ಪ ಸಣ್ಣ ಆಯ್ತು ನನಗೆ. ಸೊ ಅದಕ್ಕೋಸ್ಕರ ಅಂದ್ರೆ ನಾನು ದಪ್ಪ ಅದೇ ಇದ್ರು ಸಣ್ಣ ಆಯ್ತು ಅಂತ ಹೇಳಿ ಇದನ್ನು ಅಷ್ಟೇ ಎಲ್ಲರೂ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ, ಓಕೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಕೊಡಬೇಕಲ್ಲ, ಅಟ್ಲೀಸ್ಟ್ ಅವರಿಗಾದ್ರು ಯೂಸ್ ಆಗುತ್ತೆ. ಸೊ ಇದನ್ನು ಹಾಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಇದಾಯ್ತಾ, ಇದು ಲಾಂಗ್ ಗೌನ್. ಇದು ಆಕ್ಚುಲಿ 2018 ಅಲ್ಲಿ ತಗೊಂಡಿದ್ದು ಈ ಲಾಂಗ್ ಗೌನ್. ಸೊ 2018 ಅಲ್ಲಿ ಈ ಗೌನ್ ತಗೊಂಡಿದ್ದು. ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಜಾಸ್ತಿ ಸತಿ ಹಾಕಿಲ್ಲ ಮಾತ್ರ, ಅದೇ ಒಂದು ಫಾಲ್ಟ್. ಇದು ಅಷ್ಟೇ ಅದೇ 2018-19 ಇದರಲ್ಲೇ ತಗೊಂಡಿದ್ದು. ಇದು ಅಷ್ಟೇ ಲಾಂಗ್ ಗೌನ್. ಇದು ಮೊನ್ನೆ ಒಂದಿನ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಊಟಕ್ಕಂತ ಹೋದಾಗ ಈ ಲಾಂಗ್ ಗೌನ್ ಹಾಕೊಂಡು ಹೋಗಿದ್ದೆ. ಇದೆಯಲ್ಲ ಗೈಸ್, ಇದು ನಮ್ಮ ಮನೆ ಸ್ಟಿಚ್ ಮಾಡಿರೋದು, ಸಕ್ಕತ್ತಾಗಿದೆ ಇದು. ಇದು ಆಕ್ಚುಲಿ ಫಾರಿನ್ ಕ್ಲಾತ್ ಇದು, ತುಂಬಾ ಚೆನ್ನಾಗಿದೆ. ಹಿಂಗೆ ಫ್ರಂಟ್ ಇದು ಫುಲ್ ಹಿಂಗೆ ಓಪನ್. ಸೊ ಜೀನ್ಸ್ ಮೇಲೆ ಹಾಕ್ಬೋದು, ಸಕ್ಕತ್ತಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವುಗಳನ್ನೆಲ್ಲ ಸಪರೇಟ್ ಇಟ್ಬಿಡೋಣ, ಯಾಕಂತ ಹೇಳಿದ್ರೆ ಇವುಗಳೆಲ್ಲ ಒಂದು ರೂಮಲ್ಲಿ ಇದ್ರೆ ಯಾವುದಾದ್ರು ಒಕೇಶನ್ಗೆ ಬೇಗ ಸಿಗುತ್ತೆ. ಸೊ ಇದರದ್ದು ಪ್ಯಾಂಟ್ ನಮ್ಮಮ್ಮ ಸ್ಟಿಚ್ ಮಾಡಿರೋದು. ಇದು ತುಂಬಾ ಹಳೆದೆ, ಇದು ನನಗೆ ಅಷ್ಟು ಇಷ್ಟ ಇಲ್ಲ ಇದು. ಬಟ್ ಅಂದ್ರೆ ಇಲ್ಲಿ
ಈ ಸೈಡಲ್ಲಿ ಇದೊಂದು ಟಾಪ್ ಮಿಕ್ಸ್ ಆಗ್ಬಿಟ್ಟಿದೆ. ಇದು ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಲ್ಲಿ ನಾನು ಹಾಕಿದ್ದೆ. ಇದು ಫ್ರಾಕ್, ಇದು ನೀ ಲೆಂತ್ ಫ್ರಾಕ್ ಇದು. ಸೊ ಇದನ್ನ ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ, ಯೆಲ್ಲೋ ಕಲರ್ ಅಂತ ಹೇಳಿ. ಇದು ಆಕ್ಚುಲಿ ನನ್ನ ಬರ್ಡೇ, ಇದು ಅಷ್ಟೇ ನೀ ಲೆಂತ್ ಫ್ರಾಕ್ ಇದು. ನನ್ನ ಬರ್ಡೇಗೆ ಯಾವತ್ತೋ ಒಂದಿನ ಯಾವುದೋ ಒಂದು ಪಬ್ಬಿಗೆ ಹೋಗ್ಬೇಕಾದ್ರೆ ನಾನು ಇದನ್ನ ಹಾಕೊಂಡು ಹೋಗಿದ್ವಿ. ನೆಕ್ಸ್ಟ್ ಇದು ಅಷ್ಟೇ ನೀ ಲೆಂತ್ ಫ್ರಾಕ್ ಇದು. ಇದನ್ನು ಅಷ್ಟೇ ಇದು ಯಾವ ಪಬ್ಬಿಗೆ ಯಾವುದೋ ಪಬ್ಬಿಗೆ ಹೋಗಿದ್ವಿ ಆಯ್ತಾ, ಅವಾಗ ಹಾಕೊಂಡು ಹೋಗಿದ್ದೆ. ಇದು ಅಷ್ಟೇ ನೀ ಲೆಂತ್ ಇಂದು. ಇದನ್ನು ಹಾಕೊಂಡು ಹೋಗಿಲ್ಲ. ಇವಾಗ ನೆಕ್ಸ್ಟ್ ನಾವೇನಾದ್ರೂ ಎಲ್ಲಿಗಾದ್ರೂ ಡಿನ್ನರ್ಗೆ ಹೋಗ್ತಿದ್ವಿ ಅನ್ನುವಾಗ ಇದನ್ನ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಇಟ್ಟಿದ್ದೀನಿ. ಸೊ ಇನ್ನೂ ಹಾಕಿಲ್ಲ ನಾನು ಅದನ್ನ. ನನ್ನ ಬರ್ಡೇಗೆ ಜಸ್ಟ್ ಕೇಕ್ ಕಟಿಂಗ್ ಟೈಮಲ್ಲಿ ಹಾಕಿದ್ದೆ, ಆಮೇಲೆ ಹಾಗೆ ಎತ್ತಿಟ್ಬಿಟ್ಟೆ, ಹಾಕಿಲ್ಲ. ಸೊ ಇದು ನನ್ನ ಜೀನ್ಸ್ ಟಾಪ್ ಮರ್ಚಿದೆ, ಹಾಗೆ ಇಟ್ಬಿಡ್ತೀನಿ, ಯಾರು ತೆಗಿತಾರೆ. ಇದೆಲ್ಲ ಆಲ್ರೆಡಿ ನಾವು ನೋಡಿರ್ತೀರ, ಯಾಕಂತಂದ್ರೆ ನಾನು ತುಂಬ ವಿಡಿಯೋಸ್ಗಳಲ್ಲಿ ಹಾಕಿದ್ದೀನಿ. ಇದು ಅಷ್ಟೇ ಜೀನ್ಸ್ ಟಾಪ್. ಇದು ಇಲ್ಲಿ ಇಟ್ಬಿಟ್ರೆ ತಗ್ಲೇನೇ ಇರಲ್ಲ. ಇದು ಜಂಪ್ ಸೂಟ್. ಈ ಜಂಪ್ ಸೂಟು ನೀವು ನೋಡಿರ್ಬೋದು, ನಾನು ಆಲ್ರೆಡಿ ಇದರಲ್ಲಿ ಯಾವಾಗ ಯಾವುದೋ ಒಕೇಶನ್ ಅಂತ ತರಿಸಿದ್ದು. ಬಟ್ ನಾನು ಯಾವಾಗ ವಿಡಿಯೋದಲ್ಲಿ ಹಾಕಿದ್ದೆ ಅಂದರೆ ನಾವು ಮೂವಿಗೆ ಹೋಗಿದ್ವಿ. ಸೊ ಆವಾಗ ನಾನು ಈ ಜಂಪ್ ಸೂಟ್ ಹಾಕೊಂಡು ಹೋಗಿದ್ದೆ. ಸೊ ಅದರದ್ದು ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಜಂಪ್ ಸೂಟ್ ತುಂಬ ಚೆನ್ನಾಗಿದೆ. ಇದೇನಿಲ್ಲ, ಜಸ್ಟ್ ನೀ ಲೆಂತ್ ಡ್ರೆಸ್ಸಿಗೆ ಇದಕ್ಕೆ ಅಂತ ಹೇಳಿ ಒಳಗಡೆ ಪೆಟಿಕೋಟ್ ಥರ. ನೆಕ್ಸ್ಟ್ ಇರೋದೆಲ್ಲ ಪ್ಯಾಂಟ್ಗಳು. ಇಲ್ಲೊಂದಿದೆಯಲ್ಲ, ಇದು ಅಷ್ಟೇ ಜೀನ್ಸ್ ಇದೆ ಇದು ಟಾಪ್. ಇದು ತುಂಬ ಸತಿ ಹಾಕಿದ್ದೀನಿ, ಬಟ್ ಇನ್ನೂ ಸಹ ತುಂಬ ಜನ ಹಾಕಲಿಕ್ಕೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಪ್ಯಾಂಟ್, ಪ್ಲಾಜೋ ಪ್ಯಾಂಟ್. ಇದೆಲ್ಲ ಲೆಗ್ಗಿನ್ಸ್ಗಳು, ಯೆಲ್ಲೋ, ರೆಡ್, ಬ್ಲ್ಯಾಕ್ ಎರಡಿದ್ದಾವೆ. ಮತ್ತೆ ಬ್ರೌನ್ ಇದೆ, ಮರೂನ್ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ಆಲ್ಮೋಸ್ಟ್ ಎಲ್ಲ ಕಲರ್ದು ಲೆಗ್ಗಿನ್ಸ್. ಸೊ ನನಗೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ ನೀರಿಂದ ಮೇಲೆ ಇದೆ ಲೆಗ್ಗಿನ್ಸ್ಗಳು. ಸೊ ಅದೊಂದು ಪ್ರಾಬ್ಲಮ್. ನನಗೆ ಲೆಗ್ಗಿನ್ಸ್ ಯಾವಾಗಲೂ ನೀರಿಗಿಂತ ಸ್ವಲ್ಪ ಮೇಲಿದ್ರೆ ಚಂದ, ಅದೇ ಲಕ್ಷಣ. ಸೊ ಲೆಗ್ಗಿನ್ಸ್ಗಳು ಯಾವುದು ಯಾರಿಗೂ ಕೊಡಲ್ಲ ಆಯ್ತಾ, ಬರೀ ಇವುಗಳನ್ನಷ್ಟೇ. ಇದು ಒಂದು ಸಿಗರೆಟ್ ಪ್ಯಾಂಟ್, ಬ್ಲ್ಯಾಕ್ ಕಲರು. ಬಟ್ ನನಗೆ ಎಲ್ಲೂ ಹಾಕೊಂಡು ಹೋಗಿಲ್ಲ, ಯಾವ ಡ್ರೆಸ್ಸಿಗೂ ಹಾಕೊಂಡು ಹೋಗಿಲ್ಲ. ನನಗೆ ಇದನ್ನ ಯಾವ ಡ್ರೆಸ್ಸಿಗೆ ಮ್ಯಾಚ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಬ್ಲ್ಯಾಕ್ ಕಲರು ಪ್ಲಾಜೋ, ಅಂದರೆ ನಾನು ರಾಜ್ಯದಾಗ ಗಿಫ್ಟ್ ಕೊಟ್ಟರು ಅನ್ನಲ್ಲ, ಸೊ ಅದರಲ್ಲಿ ನಾನು ಇದನ್ನು ಹೊಲಿಸಿದ್ದೀನಿ ಪ್ಲಾಜೋನ. ಸೊ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಹತ್ರ ಒಂದು ಬ್ಲೂ ಕಲರ್ ಟಾಪ್ ಇತ್ತು, ಅದ್ರ ಜೊತೆ ನಾನು ಇದನ್ನು ಹಾಕ್ತಾ ಇದ್ದೆ. ಆ ಟಾಪ್ ಊರಲ್ಲೇ ಇದೆ, ಸೊ ಅದಕ್ಕೋಸ್ಕರ ಹಂಗೆ ಬಿಟ್ಟೆ. ಮತ್ತೆ ಇನ್ನೊಂದು ಇದರಲ್ಲಿ ಯಾವ್ದು ಕೊಡ್ತೀನಿ ಅಂತ ಹೇಳೋದು ಮಾತಾಯ್ತು ನೋಡಿ. ಈ ಯೆಲ್ಲೋ ಕಲರ್ದು ಒಂದು ಕೊಡ್ತೀನಿ, ಆಮೇಲೆ ಇನ್ನೊಂದು ಟೀ ಶರ್ಟ್ ಇತ್ತು, ಈ ಮರೂನ್ ಕಲರ್ ಟೀ ಶರ್ಟ್ ಒಂದು ಕೊಡ್ತೀನಿ. ಅದಾದ್ಮೇಲೆ ಇದೊಂದು ಶರ್ಟನ್ನ ಕೊಡ್ತೀನಿ. ಟೋಟಲ್ ಆಗಿ ಇದರಲ್ಲಿ ತ್ರೀ ಶರ್ಟ್ಸ್ ಅನ್ನ ಕೊಡ್ತೀನಿ. ಇದರಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇನ್ ಕೇಸ್ ನಾನೇ ಹಾಕೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಇಡ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಲೆಗ್ಗಿನ್ಸ್ ಹತ್ರ ಎರಡು ರೆಡ್ ಕಲರ್ ಇದ್ದಾವೆ. ಇದೊಂದು ಸ್ವಲ್ಪ ಹಳೇದು, ಅದೊಂದು ಸ್ವಲ್ಪ ಹೊಸದು. ಸೊ ಇದನ್ನು ಬೇಕಿದ್ರೆ ಕೊಡ್ತೀನಿ, ಅವಶ್ಯಕತೆ ಇರೋದು ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಷ್ಟೇ. ಇದು ವೈಟ್ ಕಲರ್ ಲೆಗ್ಗಿನ್ಸ್, ಇದನ್ನು ಅಷ್ಟೇ ಅವಶ್ಯಕತೆ ಇರೋಕ್ಕೆ ಕೊಡ್ತೀನಿ, ಬೇಡ ಅನ್ನೋರಿಗೆ ಇಲ್ಲ ಅಷ್ಟೇ. ಓಕೆ, ಯಾಕಂದ್ರೆ ನನ್ನ ಹತ್ರ ವೈಟ್ ಕಲರ್ ಲೆಗ್ಗಿನ್ಸ್ ಇನ್ನೊಂದಿದೆ. ಸೊ ಅದಕ್ಕೋಸ್ಕರ ಏನಕ್ಕೆ ಎರಡು ಇಟ್ಕೊಳ್ಳೋದು ಅಂತ ಹೇಳಿ ಒಂದನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಬ್ಲೂ ಕಲರ್ದು ಇದೊಂದು ಲೆಗ್ಗಿನ್ಸ್. ಇದು ಇನ್ನೂ ಯಾವುದಕ್ಕೂ ಹಾಕಿಲ್ಲ. ಇದು ಮ್ಯಾಕ್ಸಲ್ಲಿ ತಗೊಂಡಿದ್ದು, ರೆಡ್ ಕಲರ್ ಮತ್ತೆ ಬ್ಲೂ ಕಲರ್ ಮ್ಯಾಕ್ಸಿಗೆ ಹೋಗಿದ್ವಿ ನಾನು ನನ್ನ ಫ್ರೆಂಡು. ಸೊ ಅವಾಗ ತಗೊಂಡು ಬಂದಿದ್ದು, ಇನ್ನೂ ಯಾವುದಕ್ಕೂ ಹಾಕಿಲ್ಲ. ಇದೊಂದು ಎಕ್ಸ್ಟ್ರಾ ದುಪ್ಪಟ ಇದೆ. ಸೊ ಈ ದುಪ್ಪಟ ಯಾವುದಕ್ಕಂತ ಹೇಳಿ ಗೊತ್ತಿಲ್ಲ, ನೋಡಬೇಕು. ಕಚ್ಚಿಸ್ಬೇಡ. ಇದೊಂದು ಬ್ಲೌಸ್ ಪೀಸು, ಯಾವ್ದು ಮನೆ ಹೋದ ಕೊಟ್ಟಿದ್ದು ಬ್ಲೌಸ್ ಪೀಸ್ ಇದು. ಮರೂನ್ ಕಲರ್ ಒಂದು ಲೆಗ್ಗಿನ್ಸ್. ಇಷ್ಟು ಲೆಗ್ಗಿನ್ಸ್, ಇದಿಷ್ಟು ಟಾಪ್ಸ್, ಇದಿಷ್ಟು ಮಿನಿ ಡ್ರೆಸ್ಸಸ್ ಮತ್ತೆ ಮ್ಯಾಕ್ಸ್, ಆ್ಯಂಡ್ ಇದಿಷ್ಟು ಜೀನ್ಸ್ ಇಂದು ಟೀ ಶರ್ಟ್ಸ್ಗಳು, ಟಾಪ್ಸ್ಗಳು, ಅದಷ್ಟು ಜೀನ್ಸ್. ಸೊ ಇಷ್ಟು ಕ್ಲಾತ್ಸ್ ಇದೆ. ರಾಮ ಅದೆಲ್ಲ ಅರೇಂಜ್ ಮಾಡಿಬಿಟ್ಟೆ ನನಗಂದ್ರೆ. ನಿಜ ವಿಡಿಯೋ ಮಾಡ್ತಾನೆ ಇಷ್ಟು ಸುಸ್ತಾಯಿತು. ನಿಮಗೆ ನೋಡೋ ಏನು ಸುಸ್ತಾಗಬೇಕು ಎಲ್ಲ ಎತ್ತಿಕ್ಬಿಡ್ತೀನಿ. ಅಷ್ಟು ಎತ್ತಿಕ್ಬಿಟ್ರೆ ಸ್ಟಿಚ್ ಕೊಡೋಕ್ಕಂತ ಇರ್ತೀನಿ, ಇನ್ನೂ ಸ್ಟಿಚ್ ಕೊಟ್ಟಿಲ್ಲ. ಸಾರಿ ಇನ್ನೂ ಕುಚ್ಚು ಕಟ್ಟಕ್ಕಿದೆ. ಒಂದಾ ಎರಡಾ
ನೋಡಿದ್ರಲ್ಲ ಗಾಯ್ಸ್ ಹೇಗೆ ಅರೇಂಜ್ ಮಾಡಿದೆ ಏನು ಅಂತ ಹೇಳಿ. ನಂಗಂತೂ ಸುಸ್ತಾಗೋಯ್ತು. ಐ ಹೋಪ್ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.